ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ರವರೇ, ಬೈರತಿ ಸುರೇಶ್ ರವರೇ, ವೇದಿಕೆ ಮೇಲೆ ಆಸೀನರಾದಂತಹ ಭಾರತೀಯ ಯುವ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಉದಯ್ ಭಾನು ಚಿತ್ರವರೇ, ರಾಜ್ಯದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮಂಜುನಾಥ್ ರವರೇ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಹಿರಿಯ ನಾಯಕರೇ, ಯುವಕರೇ, ಆತ್ಮೀಯ ಬಂಧುಗಳೇ, ಇವತ್ತು ಬಹಳ ಮಹತ್ವವಾದಂತಹ ಒಂದು ವಿಷಯವನ್ನು ಇಟ್ಕೊಂಡು ನಾವೆಲ್ಲ ಯುವ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಇವತ್ತು ಸೇರಿದ್ದೇವೆ. ಈ ವಿಷಯ ಎಷ್ಟು ಮಹತ್ವವಾದಂತಹ ವಿಷಯ ಅಂದ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಸ್ವತಃ ಅವರೇ ಬಂದು ಈ ಪ್ರೊಟೆಸ್ಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಯಾಕೆ ಇವತ್ತು ನಾವೆಲ್ಲ ಸೇರಿರ್ತಕ್ಕಂಥ ಉದ್ದೇಶ ಏನು? ಉದ್ದೇಶ ಏನು ಅಂದ್ರೆ, ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪರಿಸ್ಥಿತಿ ಈ ರಾಷ್ಟ್ರದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಂದು ಎಕ್ಸಾಮಿನೇಷನ್, ಒಂದು ಪರೀಕ್ಷೆ ವ್ಯವಸ್ಥಿತವಾದಂತ ರೀತಿಯಲ್ಲಿ ಏರ್ಪಾಡು ಮಾಡಿ ಆ ವ್ಯವಸ್ಥೆಯ ಮೂಲಕ, ಪರೀಕ್ಷೆಯ ಮೂಲಕ ಅವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ, ಮೆಡಿಕಲ್ ಕಾಲೇಜ್ಗಳಿಗೆ ಹೋಗುವ ಒಂದು ಅವಕಾಶ ಕೊಡಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದು ಒಂದು ಕೆಲಸ ಮಾಡೋದ್ರಲ್ಲೂ ಕೂಡ ಫೇಲ್ ಆಗಿದೆ, ವಿಫಲರಾಗಿದ್ದಾರೆ. ಇವತ್ತು ನೀಟ್ ಎಕ್ಸಾಮಿನ ಪೇಪರ್ ಲೀಕ್ ಆಗಿದೆ. ಇವತ್ತು ಮೊದಲನೇ ಬಾರಿ ಈ ನೀಟ್ ಎಕ್ಸಾಮಿನ ಪೇಪರ್ ಲೀಕ್ ಆಗಿಲ್ಲ, ಹಲವಾರು ಬಾರಿ ಆಗಿದೆ. ಪ್ರತಿಯೊಂದು ವರ್ಷ ನೀಟ್ ಎಕ್ಸಾಮ್ ಅನೌನ್ಸ್ ಮಾಡಿದ ತಕ್ಷಣ, ಘೋಷಣೆ ಆದ ತಕ್ಷಣ ಈ ಎಕ್ಸಾಮ್ ಆಗುತ್ತೋ ಇಲ್ವೋ, ಈ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿಬಿಡುತ್ತೋ, ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿ ಈ ವಿದ್ಯಾರ್ಥಿಗಳಲ್ಲಿ ಒಂದು ಕುತೂಹಲ, ಒಂದು ಆಂಗ್ಸೈಟಿ. ಯಾಕಂದ್ರೆ ಮೋದಿ ಸರ್ಕಾರ ಕನಿಷ್ಠ ಒಂದು ಎಕ್ಸಾಮಿನೇಷನ್ ಕೂಡ ಸರಿಯಾದ ವ್ಯವಸ್ಥಿತವಾದಂತ ರೀತಿಯಲ್ಲಿ ಕೂಡ ನಡೆಸೋದಕ್ಕೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ. ಅದಕ್ಕೋಸ್ಕರ ಈ ರಾಷ್ಟ್ರದ ವಿದ್ಯಾರ್ಥಿಗಳಿಗೆ ಇಷ್ಟು ಆಂಗ್ಸೈಟಿ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ಒಂದು ಎಕ್ಸಾಮ್ ಅಂದ್ರೆ ಏನು, ನೀಟ್ ಎಕ್ಸಾಮ್ ಅಂದ್ರೆ ಏನು? ಒಂದು ವಿದ್ಯಾರ್ಥಿಗಳ ಕನಸು, ನಾನು ಡಾಕ್ಟರ್ ಆಗ್ಬೇಕು, ನನ್ನ ಜೀವನದಲ್ಲಿ ಯಾರು ಬಡವರು ವಿದ್ಯಾರ್ಥಿಗಳಿದ್ದಾರೆ ಅವರೇ ಡಾಕ್ಟರ್ ಆಗೋಕ್ಕೆ ಒಂದು ಆಸೆ ಇಟ್ಕೊಂಡು ಅವ್ರ ತಂದೆ ತಾಯಿಗಳಿಗೆ ಕೋಟ್ಯಾಂತರ ರೂಪಾಯಿ ಡೊನೇಷನ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯದ ಮೇಲೆ, ಮೆರಿಟ್ ಮೇಲೆ ನಾನು ಎಕ್ಸಾಮಿನೇಷನ್ ಬರೆದು ಮಾರ್ಕ್ಸ್ ತಗೊಂಡು ನಾನು ಮೆಡಿಕಲ್ ಕಾಲೇಜ್ನ ಪ್ರವೇಶ ಮಾಡೋಣ ಅಂತ ಒಂದು ಕನಸು ಇಟ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಕನಸು ಇದು. ನೀಟ್ ಎಕ್ಸಾಮಿನೇಷನ್ ಬರೀ ಎಕ್ಸಾಮಿನೇಷನ್ ಅಲ್ಲ, ಬರೀ ಪರೀಕ್ಷೆ ಅಲ್ಲ, ವಿದ್ಯಾರ್ಥಿಗಳ ಕನಸು. ಆ ಕನಸು ನೆನಸು ಮಾಡಿಕೊಳ್ಳೋದಕ್ಕೂ ಕೂಡ ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡು ಸರ್ಕಾರ ಇಡೀ ರಾಷ್ಟ್ರದ ಇತಿಹಾಸದಲ್ಲೇ ಎಂದೂ ಬಂದಿಲ್ಲ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಬಡವರು ಎಲ್ಲಿ ಹೋಗ್ಬೇಕು? ಶ್ರೀಮಂತರ ಮಕ್ಕಳು ನೀಟ್ ಎಕ್ಸಾಮಿನೇಷನ್ ಇಲ್ಲದೆ ಇದ್ರು ಕೂಡ ಸಹ ಕೋಟ್ಯಾಂತರ ರೂಪಾಯಿ ಕೊಟ್ಟು, ಕೋಟಿ 2 ಕೋಟಿ ಆಗಿರ್ತಕ್ಕಂಥದ್ದಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದು ಸುಮಾರು 6ನೇ ಬಾರಿ ಇದು ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಪೇಪರ್ ಲೀಕ್ ಆಗಿರೋದು. ಎಷ್ಟು ಬಾರಿ? 6ನೇ ಬಾರಿ. ಇದೇ ಪ್ರಧಾನಮಂತ್ರಿಯವರು ಬರೀ ಭಾಷಣ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಶೋ ಕೊಡ್ತಾರೆ. ಆದ್ರೆ ಈ ಮಕ್ಕಳಿಗೆ ಪರೀಕ್ಷಾ ಪೇ ಚರ್ಚಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ, ಮನ್ ಕಿ ಬಾತ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ನಿಮ್ಮ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಒಂದೇ ಒಂದು ಪರೀಕ್ಷೆ ಯೋಗ್ಯತೆಯಿಂದ ಸರಿಯಾಗಿ ಒಂದು ಪರೀಕ್ಷೆ ನಡೆಸೋದಕ್ಕೆ ಮೋದಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನಾಚಿಕೆ ಆಗ್ಬೇಕು. ಅವತ್ತೇ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಅವರ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ 8 ದಿವಸ ನಾಪತ್ತೆ ಆಗೋಗಿದ್ರು. 8 ದಿವಸ ಒಂದು ಎಜುಕೇಶನ್ ಮಿನಿಸ್ಟರ್. 22 ಲಕ್ಷ ವಿದ್ಯಾರ್ಥಿಗಳು ಬೀದಿ ಪಾಲಾದಾಗ ಎಜುಕೇಶನ್ ಮಿನಿಸ್ಟರ್ ಆಚೆ ಬಂದು ಒಂದು ಪ್ರೆಸ್ ಅನ್ನು ಉದ್ದೇಶಿಸಿ ಒಂದು ಮಕ್ಕಳಿಗೆ ಒಂದು ಸಂದೇಶ ಕೂಡ
ಕಳಿಸುವ ಯೋಗ್ಯತೆ ಈ ಎಜುಕೇಶನ್ ಮಿನಿಸ್ಟರ್ಗಿಲ್ಲ, ಈ ಪ್ರೈಮ್ ಮಿನಿಸ್ಟರ್ಗಿಲ್ಲ. ಪ್ರೈಮ್ ಮಿನಿಸ್ಟರ್ ಅಂತೂ 12 ವರ್ಷದಲ್ಲಿ ಎಂದೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಎಜುಕೇಶನ್ ಮಿನಿಸ್ಟರ್ ಕೂಡ ಇಂಥ ಸಂದರ್ಭದಲ್ಲೂ ಕೂಡ ಆಚೆ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಇಂಥ ಸರ್ಕಾರ ಇದು ಯುವಕರ ಪರ ಸರ್ಕಾರನ, ವಿದ್ಯಾರ್ಥಿ ಪರ ಸರ್ಕಾರನ, ಬಡವರ ಪರ ಸರ್ಕಾರನ ಅಥವಾ ದೇಶದ ಪರ ಸರ್ಕಾರನ? ಇವರು ಅದಾನಿ ಅಂಬಾನಿ ಪರ ಸರ್ಕಾರ ಮಾತ್ರ. ಅವ್ರು ಗುಲಾಮಗಿರಿ ಮಾಡಿ ಅವ್ರಿಗೆ ಹಣವನ್ನು ಗಳಿಸಿ ಕೊಡ್ತಕ್ಕಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ಸರ್ಕಾರ ನಡೀತಿರೋದು. ಹಿಂದೂ ಮುಸ್ಲಿಂ ಜಗಳ ತಂದಿಡಿ ಅಂತ ಹೇಳಿದ್ರೆ ಮೊದಲು ಬಂದು ನಿಂತಿರ್ತಾರೆ. ಹಿಂದೂ ಮುಸ್ಲಿಂ ಅಲ್ಲಿ ದ್ವೇಷ ಸೃಷ್ಟಿ ಮಾಡಿ ಅಂದ್ರೆ ಮೊದಲು ಬಂದು ನಿಲ್ಸಿರ್ತಾರೆ. ಕಂದಕವನ್ನು ಸೃಷ್ಟಿ ಮಾಡಿ ಅಂದ್ರೆ ಮೊದಲೇ ಬಿಜೆಪಿ ಅವರು ಬಂದು ನಿಂತಿರ್ತಾರೆ. ಆದ್ರೆ ನೀಟ್ ಎಕ್ಸಾಮ್ ಕರೆಕ್ಟ್ ಆಗಿ ಮಾಡಿಸಿ ಯುವಕರಿಗೆ ಉದ್ಯೋಗ ಕೊಡಿ ಅಂದ್ರೆ ಕೊಡೋದಿಕ್ಕೆ ಮುಂದೆ ಬರೋದಿಲ್ಲ. ಇವತ್ತು 22 ಲಕ್ಷ ವಿದ್ಯಾರ್ಥಿಗಳಲ್ಲಿ ಏನು ಒಂದೇ ಜಾತಿ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಜಾತಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳಿದ್ದಾರೆ. ನೀವು ಯಾರು ನಾವು ಹಿಂದೂ ಪರ ಅಂತ ಹೇಳ್ತೀರಲ್ಲ, ಮೆಜಾರಿಟಿ ವಿದ್ಯಾರ್ಥಿಗಳು ಹಿಂದೂ ಸಮುದಾಯದ ವಿದ್ಯಾರ್ಥಿಗಳಾಗಿರ್ತಕ್ಕಂಥದ್ದು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಡೋಂಗಿತನ, ನರೇಂದ್ರ ಮೋದಿ ಬಿಜೆಪಿಯವರ ಡೋಂಗಿತನವನ್ನು ನಾವು ಅಲ್ಲೇ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲ ಯುವಕರು ಸೇರಿಸಿ, ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ತಕ್ಕ ಪಾಠ ಕಲಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ. ಇವತ್ತು ನಾನು ನಮ್ಮ ಉದಯ ಕಾನೂರ್ ಅವರಿಗೆ ಮತ್ತೆ ಮಂಜುನಾಥ್ ರವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಜುನಾಥ್ ರವರೇ, ನೀವು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ರಾಜ್ಯದ ಯುವಕರು ನಿಮ್ಮ ಜೊತೆಗಿದ್ದಾರೆ. ರಾಜ್ಯದ ಯುವ ಕಾಂಗ್ರೆಸ್ನ ಮೂಲಕ ಈ ರಾಷ್ಟ್ರದ ಯುವಕರ ವಿದ್ಯಾರ್ಥಿಗಳ ಧ್ವನಿಯಾಗಿ ನೀವು ಕೆಲಸ ಮಾಡಿ. ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.